2025-26ನೇ ಸಾಲಿನ ಕೇಂದ್ರ ಸರ್ಕಾರವು ಘೋಷಿಸಿರುವ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ, ಭತ್ತ ಮತ್ತು ಬಿಳಿ ಜೋಳ ಖರೀದಿ ಕೇಂದ್ರವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರು ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆ ಸಮಯದಲ್ಲಿ ಪಾಂಡವಪುರ ಹಾರೋಹಳ್ಳಿ ಎಪಿಎಂಸಿ ಆವರಣದಲ್ಲಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭತ್ತ, ರಾಗಿ ರಾಶಿಗೆ ಪೂಜೆ ನೆರವೇರಿಸಿ ರೈತರ ಕುಂದು ಕೊರತೆಗಳನ್ನು ಆಲಿಸಿ ಅಧಿಕಾರಿಗಳಿಗೆ ರೈತರು ಹೇಳಿರುವ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಕೆಲಸ ಮಾಡಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತರು ದಳ್ಳಾಳಿಗಳಿಂದ ದೂರವಿರಿ ಎಂದು ರೈತರಿಗೆ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧಿಕಾರಿ ಪಂಕಜ, ಖರೀದಿ ಅಧಿಕಾರಿ ಕಾವೇರಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಮೊದ್ಲಿಯರ್ ವೆಂಕಟೇಶ್, ಎಚ್ಪಿ ಸತೀಶ್, ಉಚ್ಚೇಗೌಡರು, ಪುರಸಭೆ ನಾಮಿನಿ ಸದಸ್ಯರಾದ ಲಕ್ಷ್ಮೇಗೌಡ, ಮುರಳೀಧರ್, ಭರತ್ ಪಟೇಲ್, ಮಂಜು ಇನ್ನು ಹಲವು ಮುಖಂಡರು ರೈತರು ಉಪಸ್ಥಿತರಿದ್ದರು. ನಾಟಿ ಮಾಡಿದ್ರೆ 300 ರೂಪಾಯಿ, ಇವತ್ತು 5,000 ಎಕರೆ. ಒಂದು 6 ಕೂಲಿ 700 ರೂಪಾಯಿ, ಇವತ್ತು 1,000 ರೂಪಾಯಿ. ಆಮೇಲೆ 4 ಕಿಲೋ 8 ಕಿಲೋ 900 ರೂಪಾಯಿ, ಇವತ್ತು 100 ರೂಪಾಯಿ ಕೊಡ್ತಾರೆ. ಕೈಗೆ 4 ಕೊಟ್ಟರೆ ಒಂದು ಎಕ್ಸ್ಟ್ರಾ ಬೈಯಾಗಿದ್ದಾರೆ. ಇವತ್ತು 1,800 ರೂಪಾಯಿ ನೀವು ಹೇಳಿ 2,200 ಗಂಟೆ ತುಂಬವ್ರೆ. ನಮ್ದಲ್ಲಿ 8 ತರದಲ್ಲಿ ಒಂದು 3 ಎಕರೆ ಬತ್ತಾನೆ 200 ರೂಪಾಯಿ ಕೊಡ್ತೀವಿ. ನಮಗೆ ಕಮ್ಮಿ ಸಮಸ್ಯೆ ಇರೋದು ಬೇಗ ಶುರು ಆಗಬೇಕು. ಮತ್ತೆ ನಿಗದಿತ ಬೆಲೆ ನಮ್ಗೆ ಈ ರೇಟ್ ನಮ್ಗೆ ವರ್ಕೌಟ್ ಆಗಲ್ಲ. ಭತ್ತ ಇದು ಲಾಸ್ಟ್ ನಮಗೆ ಒಂದು ಎಕರೆಗೆ ಬರೀ ಒಂದು ಕ್ವಿಂಟಲ್ ಒಂದು 500 ರೂಪಾಯಿನಾರು ಸಿಗಬೇಕು. ಮನೆ ಒಂದು 300 ರೂಪಾಯಿನಾರು ಸಿಗಬೇಕು. ನಾನು ಸಿಕ್ಕಿರೋದು ಟೋಟಲ್ ಲೆಕ್ಕ ಮಾಡಿದ್ದೀನಿ. ನಾನು ಸಿಕ್ಕಿರೋದು ಬರೀ 500 ರೂಪಾಯಿ ಒಂದು ಎಕರೆ ಬರ್ತದೆ. ಒಂದು ಎಕರೆ ಬರೀ 500 ರೂಪಾಯಿ ಸಿಕ್ಕಿರೋದು ನನಗೆ. ಬೇಕಾದ್ರೆ ಬರ್ತೀನಿ, ನಿಮಗೆ ನಾನು ಇದು ಮಾಡ್ಕೊಡ್ತೀನಿ ಬೇಕಾದ್ರೆ ಪೇಪರಲ್ಲಿ ಮಾಡಿಸಿ. ಮೇಡಮ್ ನೀವು ಏನ್ ಮಾಡ್ತಾ ಇದ್ದೀರಾ? ಅದ್ರ ಬಂದು ಬಾತ್ರೂಮ್ 4 ಐತೆ. ಒಂದು ಬಾತ್ರೂಮ್ ಹಿಂಗ್ ಮಾಡಿ ಲಾರಿಗೆ ಒಂದು ಅನುಕೂಲ ಕೇಳಿದ್ರೆ ಹೇಳ್ತಾರೆ. ನಮ್ಮ ಕಮಿಟಿ ಹಲವಾರು ಮನಾಳ್ ಕೆಲಸನೂ ಮಾಡೋರೆ. ಈಗ 25-30 ವರ್ಷದಿಂದ ಕೆಲಸ ಮಾಡ್ತಿರೋರ್ನು ತೆಗ್ದಾಕವ್ರೆ. ಈಗ ಅದು ಚರ್ಚೆ ಬೇಡ. ಈಗ ನೀವು ಬಂದ್ಮೇಲೆ ಏನ್ ಒಳ್ಳೇದ್ ಮಾಡಿದ್ರಿ ಅನ್ನೋದು ಬೇಕಲ್ವ ಮೇಡಮ್ ನಮ್ಗೆ? ಹೌದು, ಅದ್ರ ಬಂದು ಈಗ ಇವ್ರಿಗೆಲ್ಲ ಕೇಳೋರು ಹೇಳೋದು ಒಂದೇನೆ. ಅವ್ರೇನು ಈಗ ತಗೊಳಕ್ ಮಾತ್ರ ನಮ್ಗೆ ಸರ್ಕಾರ ವಹಿಸಿರೋದು, ನಮ್ ಡಿಪಾರ್ಟ್ಮೆಂಟ್ ಅದು. ನಾವು ತಗೊಳಕ್ ಬಂದಿದೀವಿ. ಇನ್ ಮಿಕ್ಕೋದ್ ಏನಾಯ್ತು ಇನ್ ಸಂಬಂಧಪಟ್ಟ ಇಲಾಖೆ ಏನಾಯ್ತು, ಕೃಷಿ ಇಲಾಖೆನ ಇನ್ನೊಂದು ಅನ್ನೋದು ಅಷ್ಟೇ ಅವ್ರ ಆನ್ಸರ್. ಹೌದು ಸರ್, ನಮ್ಮನ್ನ ಖರೀದಿಯ ಏಜೆನ್ಸಿಯಾಗಿ ನೇಮಕ ಮಾಡಿದೆ ಸರ್ಕಾರ ಸರ್. ಅಷ್ಟೇ ಅವರು ಮಾಹಿತಿ ಮುಚ್ಚಾಕಿದ್ರೆ ನಿಮ್ಗೆ ಯಾರು ಕೆಲಸ ಇರಲಿಲ್ಲ. ನಮಗೆ ಕರೆಕ್ಟಾಗಿ ವಾಪಸ್ ನಾವು ಭತ್ತ ಎಲ್ಲಿ ನೀವುಗಳೇ ಮಾಡಿ ಇದೆಲ್ಲ ಕೆಲಸ ನೀವೇ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು. ರೈತರಿಗೆ ಏನು ಗೊತ್ತು, ದುಡ್ಡು ಕೊಡ್ತಾನೆ ಅಂತ ಆಗ್ತದೆ ಸರ್. ಅದು ಏನಂದರೆ ಸ್ಟಾರ್ಟಿಂಗು ಬೆಳೆ ಸರ್ವೆ ಸ್ಟಾರ್ಟ್ ಮಾಡುವಾಗ 15 ದಿನ ರೈತರಿಗೆ ಕೊಟ್ಟಿರ್ತಾರೆ ಸರ್. ಅವರು ಬೆಳೆ ತರ್ತಕ್ಕಂಥ ಆಗಿದೆ. ಸೊ ಅವರೇ ಜಮೀನಿಗೆ ಹೋಗಿ ಅವರೇ ಕೂಡ ಅದನ್ನು ಸಮೀಕ್ಷೆ ಅವರೇ ಮಾಡ್ಬೋದು ಸರ್. ಅದಾದಮೇಲೆ ಮುಂಚಿತವಾಗಿ ಗೊತ್ತಾಗ್ತಿದ್ರೆ ಸಮಸ್ಯೆ ಇದೆ. ಈ ಸಮಸ್ಯೆ ಇರೋದಕ್ಕೆ ನೋಡ್ತಿರೋ ನೀವು ಒಬ್ಬರು ರೈತರ ಬಗ್ಗೆ ಮಾತಾಡೋದು ಯಾರು ಹೆಚ್ಚು ಮಾತಾಡೋದೇ ಇಲ್ಲ. ನಾವು ಆಸ್ಪತ್ರೆಗೆ ಬಂದ್ವಿ, ಅಲ್ಲಿ ಬಸ್ಸು ಬರೋ ದೇವಸ್ಥಾನದಿಂದ ಲಿಫ್ಟ್ ಮಾಡಿ ಆಟೋದಲ್ಲಿ ತುಂಬ್ಕೊಂಡು ಇದ್ರ ಹಾಕಿರೋ ನೋಡ. ಇದು ಇಲ್ಲೇ ಎಲ್ಲಾರ ಮುಂದೆನೂ ಪ್ರಸ್ತಾಪ ಮಾಡ್ಬೇಕು. ಆಮೇಲಿಂದ ಅವ್ರು ಯಾರು ಇರೋದಿಲ್ಲ. ಇವತ್ತು ಬಂದವ್ರು ನೀವು ಬಂದವ್ರೆ ಅವರು ಇಲ್ಲೇ ತಾತ್ಕಾಲಿಕವಾಗಿ ನೋಡ್ಬೇಕು ಅಂತಂದ್ರೆ ಅವ್ರು ಏನಾದ್ರು ಈಗ MLA ಬರ್ತಾವ್ರೆ ಅಂತಂದ್ರೆ ಅಟ್ಲೀಸ್ಟ್ ಬೋರ್ಡಲ್ಲಿ ಅವ್ರೊಂದು ಇದನ್ನ ಹಾಕ್ಸ್ಬೇಕು ಅನ್ನೋದು ಪರಿಜ್ಞಾನ ಇರ್ಬೇಕು ನಿಮ್ಗೆ ಅಲ್ವಾ? ಏಕ್ದಮ್ ನೀವು ಬಂದು ಅಧ್ಯಕ್ಷರು ಭಾಷಣ ಮಾಡ್ಬಿಟ್ಟು ಅಲ್ಲಿಗೆ MLA ಒಬ್ಬರೇ ನೀವು ಯಾರು ಅವಶ್ಯಕತೆ ಇಲ್ಲ. ಇಲ್ಲಿ ಅವರೇ ಬರ್ತಿದ್ರು, ಅವರೇ ಪೂಜೆ ಮಾಡ್ಬಿಟ್ಟು ಹೋಯ್ತಿದ್ರು. ಇಲ್ಲಿ ಯಾರೋ ನೀವ್ಯಾರೋ ಬ್ರೋಕರ್ ದಳ್ಳಾಳಿನೋ ಅವ್ರು ಹೇಳ್ದಂಗೆ ಅವ್ರನ್ನ ಇದು ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಪಡೆದು ನೀವು ಆಫೀಸಲ್ಲಿ ಫ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಎಲ್ಲ ಕೆಲಸ ಮುಗಿದೋದು. ತಿಂಗಳಾಯ್ತು ಅಂದ್ರೆ ಸಂಬಳ ಬರ್ತದೆ. ಇದು ಬರ್ತದ್ದು ಕಮಿಷನ್ ಬರ್ತಿದೆ. ಮಾರ್ಕೆಟಿಂಗ್ ಫೆಡರೇಷನ್ ಅವ್ರು ಮಾಡಿದ್ದು ಈ ವರ್ಷದಿಂದ ನಮಗೆ ಆಹಾರ ನಿಗಮ ಕೊಟ್ಟಿರೋದು. ಸೊ ನಮ್ಗೆ ಇದೇ 10 ವರ್ಷದಿಂದ ಮಾಡಿದ್ದು. ಇವತ್ತಿಂದನೇ ಸ್ಟಾರ್ಟ್ ಪ್ರಾರಂಭನ ನಿಮ್ದು? ಹೌದು, ಚೀಲ ಬಂದಿದೆ. ಡೇಟ್ ತಗೊಂಡು ಸರ್ ನಾನು ಹೇಳ್ತಿರೋದು ಈಗ
ಎಷ್ಟು ದಿನ ಆಯ್ತು? ಇವತ್ತಿನ ಪ್ರಾರಂಭ ಆಗಿದೆ. APMC ಒಳಗಡೆ ಬಂದು ನೀವು ಎಷ್ಟು ದಿನ ಆಯ್ತು? ಈಗ ಹಳೆ ಓದಿಯರಿಗೆ ಬೇರೆ ಒಟ್ಟಾಗ್ತಾ ಇದ್ದೀರಾ. ಹೌದು. ಈಗ ನಿಮ್ದು ತಗೊಂಡು ಈಗ ಎಲ್ಲಿ ಆಫೀಸ್ ಮಾಡಿರೋದು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಕಾಂಟ್ಯಾಕ್ಟ್ ಕಾವೇರಿ ಅಂತ ಇರ್ತಾರೆ ಇವರೇ. ಅಂದ್ರೆ ಈಗ MLA ಬಂದ್ರು, ಅವ್ರ ಸ್ಥಳೀಯ ಶಾಸಕರನ್ನು ಕರಿಬೇಕು, ಕರೆದಿದ್ದೀರಾ, ಮಾಡ್ಬೇಕು, ಅವ್ರು ಪೂಜೆ ಮಾಡ್ಬಿಟ್ಟು ಕಳ್ಸ್ಬಿಡ್ತೀರಾ. ಈಗ ಅವ್ರು 2 ಮಾತಲ್ಲಿ ಮುಗಿಸ್ಕೊಂಡು ಹೊರಟ್ಬಿಟ್ಟಿದ್ರೆ ಈಗ ಇಲ್ಲಿ ಮಾಹಿತಿ ಹೇಳ್ತಿದ್ದವ್ರು ಯಾರು? ಮಾಹಿತಿದಾರ ಇಲ್ಲ. ನೀವು ಫಸ್ಟ್ ಅಫಿಷಿಯಲ್ ಇದು ಏನೈತೆ, ನಿಮ್ದು ಏನು ನಿಯಮಾವಳಿ ಐತೆ ಎಲ್ಲನೂ ರೈತರಿಗೆ ನೀವು ತಾನೇ ಹೇಳ್ಬೇಕು. ಅದನ್ನ ನೀವು ಹಾಕಿದಾಗ ಅಲ್ಲಿ ರಾಗಿ ಇರೋದು ಆರ್ಟಿಸ್ಟ್ಗಳು ಯಾವುದಾದ್ರೂ ಲಿಂಕ್ ಆಗಿದೆ, ನಾವು ರಿಜಿಸ್ಟ್ರೇಷನ್ ಮಾಡಿ ಅಸೈನ್ಮೆಂಟ್ ಕೊಡ್ಬೋದು ಸರ್. ಸೊ ಇಲ್ಲಾಂದರೆ ನಮ್ಮ ಹತ್ರ ಅದು ಅವರೇ ಸಮಸ್ಯೆ ಬಗ್ಗೆ ಕೃಷಿ ಇಲ್ಲ. ಈಗ ಅವ್ರು ಹೇಳ್ಬೇಕು ತಾನೆ. ಇಲ್ಲ ಸರ್, ಅವ್ರಿಗೆ ಯಾರು ಬಂದು ಅಣ್ಣ ಯಾರು ಬಂದು ಸರ್ ಮಾಡೋದೇ ಇಲ್ಲ ಅವ್ರು ಯಾರು ಅಲ್ಲಿ ರೈತರಿಗೆ ಯಾವ ಡಿಪಾರ್ಟ್ಮೆಂಟ್ ಏನು ಗೊತ್ತಾಯ್ತು. RTC ಐತೆ, ನಮಗೆ ಭತ್ತ ತಗೊಳ್ಳಿ ಬರ್ತಾರೆ. ಹೌದೌದು. ಇದು ನೀವು ಇಂಟರ್ನಲ್ ಸಿಸ್ಟಮ್ಸ್ ಮಾಡ್ಕೊಂಡಿರೋದೇನು, ಯಾಕೆ ಮಾಡ್ಕೊಂಡಿದ್ದೀರಿ? ದಳ್ಳಾಳಿಗಳು ಬರಬಾರ್ದು, ರೈತರೇ ಬರಬೇಕು ಅಂತ. ಹೌದು. ಅದನ್ನ ಪುನಃ ಇವ್ರು ಇಲ್ಲಿ ಬಂದಿರೋದನ್ನ ಪುನಃ ಅಲ್ಲಿ ಕಳಿಸಿ, ಪುನಃ ಇಲ್ಲಿ ಕಳಿಸೋದು ಬಿಡಿಸ್ಕೊಳ್ಳಿ ಅವ್ರನ್ನ, ಅಧಿಕಾರಿಗಳನ್ನ. ಹೋಬಳಿ ಲೆವೆಲಲ್ಲಿ ರೈತ ಸಂಪರ್ಕ ಕೇಂದ್ರಗಳಂತ ಇರುತ್ತೆ ಸರ್. ಅಲೋ ಮತ್ತೊಂದೊಂದು ಇಲ್ಲಿ APMC ಒಬ್ಬರದು RTC ಈಗ 15 ಕ್ವಿಂಟಾಲ್ 15 ಕ್ವಿಂಟಾಲ್ ಭತ್ತ ಬೆಳೆದು ರಾಗಿ ಫ್ರೂಟ್ಸ್ ಐಡಿಯಲ್ಲಿ RTC ಆಗಿಲ್ಲ. ಫ್ರೂಟ್ಸ್ ಐಡಿಯಾ ಈ ರೈತರಿಗೆ ಸುಮ್ಮನೆ ಹಂಗೆ ರಾಗಿ ಇವರು APMC ಫಿಕ್ಸ್ ಮಾಡ್ತಾರೆ. ಒಂದು ಇಶ್ಯೂ ಹೇಳ್ತಾ ಇದ್ದೀನಿ, ಇದೇ ಥರ ಸೆವೆರಲ್ ಇಶ್ಯೂಸ್ ಅಪ್ರೂವಲ್ ತಾವು ಕೊಡ್ತಾ ಇಲ್ಲ. ರೈತರದ್ದು ಸ್ವಂತ ಇದರಿಂದ ಯಾರು ಈಗ ಆ ಮಾಹಿತಿನ ದಲ್ಲಾಳಿಗಳೇ ರೈತರಿಗೆ ವಾಪಸ್ ಕಳಿಸಿ ಬಂದು ಎಲ್ಲಿದೆ ನೀವೀಗ? ಲೋಕಾಯುಕ್ತ ಈ ಒಂದು ವೆಹಿಕಲ್ ಲಾರಿ ಮತ್ತೆ ಇದೇ ಬರ್ತಾ ಇದೆ. ಲಾರಿಗಳು ಯಾಕೆ ಬರ್ತದೆ ಇಲ್ಲಿಗೆ? ಲಾರಿ ಇದೇ ಬರ್ತಾ ಇದೆ. ಲಾರಿ ಇಲ್ಲಿಗೆ ಯಾಕೆ ಬರ್ತಾ ಇದೆ? ಇವರು ಸ್ವಲ್ಪ ಹೇಳಿ ಮೇಡಮ್, ಮೇಡಮ್. ನೀವು ಹೇಳಿ, ಲಾರಿ ಯಾರು ಕೊಟ್ಟಿದ್ದೀರಿ? ಯಾಕೆ ಬರ್ತದೆ ಲಾರಿ? 50 ಕ್ವಿಂಟಾಲ್ ಒಬ್ಬರು ರೈತರಿಗೆ ಹೌದೌದು. ಲಿಮಿಟ್. ಹೌದು ಸರ್. 50 ಕ್ವಿಂಟಾಲ್ ಲಾರಿ ಬೇಕಾಗುತ್ತೆ. ಹೌದು. ಟ್ರ್ಯಾಕ್ಟರ್ ಸಾಕ್ತಿಲ್ಲ ಅಂದ್ರೆ ಗಾಡಿ ಯಾಕೆ ಬರ್ತದೆ ಲಾರಿ? ಅಲ್ಲಲ್ಲ, ಇದರಲ್ಲೂ ಹಂಗೆ ಬರ್ತಾ ಇದೆ. ಒಂದ್ಸತಿನೂ ಸಮಸ್ಯೆ ಆಗಿದ್ದು. ಈಗ ಸುಮ್ಮನೆ 1 ವರ್ಷ ಆದರೂ ಸಮಸ್ಯೆ ಸರಿಯಾಗಿಲ್ಲ ಅಂತ ಹೇಳಿ ಈ ವರ್ಷನೂ ಅದೇ ಆದರೆ ನಾವೇನು ಉದ್ಘಾಟನೆ ಮಾಡೋದೇ ಬೇಕಲ್ಲ, ನಾವು ಬೇರೆ ಕಡೆ ಮಾಡ್ತೀವಿ. ಖಂಡಿತ ದಯವಿಟ್ಟು ನೀವು ಅದನ್ನು ಇದು ಮಾಡಲೇಬೇಕು. ಇಲ್ಲಾಂದ್ರೆ ರೈತರು ಆಗ್ತಕ್ಕಂಥ ನಷ್ಟ ಭಾರಿ ಆಯ್ತಾ ಇದೆ. ಅಲ್ಲ, ನಾನು ಕೇಳ್ತೇನೆ, ಲಾರಿ ಯಾಕೆ ಬರ್ತಾ ಇದೆ? 3,300 ರೂಪಾಯಿನ ತಗೋತಾವ್ರೆ. ಈಗ 4,876 ಇನ್ನೊಂದು ಹೇಳ್ತಾವ್ರೆ. ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ. ಇವರು ಸಲೀಸಾಗೆ RTC ತಂದಿಟ್ಟು ಇವರು ರಾಗಿ ತಗೊಳ್ಳೋದೇ ಅಂದರೆ ಈ ಲಾಭಗಳು ನಡೆಯಲ್ಲ. ಲಾಭ ಈಗ ನಿಂತೋಗಿದೆ. ನಮಗೆ ಕ್ಲಿಯರ್ ಕಟ್ ಹೇಳ್ಬಿಡಿ, ಇಲ್ಲಿ ಮಧ್ಯವರ್ತಿಗಳು ಬರ್ತಾರೆ. ಸರ್ ಒಂಥರ ಸರಿ ಅಲ್ಲಲ್ಲ, ಅವ್ರು ಕೇಳ್ತಾರೆ ಬರ್ತಾರೆ. ಹೇಗೆ ಎಂಟರ್ಟೈನ್ ಮಾಡ್ತೀವಿ? ಬಟ್ ರೈತರು ಬಂದು ತಮ್ಗೆ ರಿಜಿಸ್ಟರ್ ಮಾಡಿದ್ರೆ ರೈತರು ಬಂದು ಅವ್ರದೇ ತಗೋಬೇಕು ಸರ್. ಆಯ್ತಪ್ಪ, ಅವ್ರು ಬರ್ತಾರೆ, ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀವಿ? ರೈತರು ಬರ್ತಾರೆ, ರೈತರು ತಂಪು ಕೊಡೋರು ಬರ್ತಾರೆ, ತಂಪು ಕೊಡೋರ್ದು ಇಸ್ಕೊಳ್ಳಿ. ಮಧ್ಯವರ್ತಿಗಳಿಗೆ ಕಾಲು ಯಾಕೆ ಕಾಣಿಸ್ತಾರೆ? ಅದನ್ನೇ ದಯವಿಟ್ಟು ಈ ವಿಷಯ ಚರ್ಚೆಗಳಾಗಿರೋದನ್ನ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡಬೇಕು. ನಮಗೆ ಇಲ್ಲೂ ರೈತರಿಗೆ ಇನ್ನೂ ಅಕ್ಕಪಕ್ಕದವರಿಗೆ ದಳ್ಳಾಳಿಗಳ ಜೊತೆ ನೀವು ಏನೇನು ವ್ಯವಹಾರ ಇಟ್ಕೊಳ್ಳಿ, ಡೈರೆಕ್ಟಾಗಿ ಮಾಡಿಸಿ ನಿಮ್ಮ ಏನು RTC ಇದೆ ಅದನ್ನ ರಿಜಿಸ್ಟರ್ ಮಾಡಿಸಿದ್ರೆ ಮಾತ್ರ ಮಾಡಿಸೋಕ್ಕಾಗತ್ತೆ. ಅದನ್ನ ಮಾಡಿಸಿದ್ರೆ ನಿಮಗೆ ರುಗ್ಲೂ ನಿಮಗೆ ಡೈರೆಕ್ಟಾಗಿ ಸಿಗ್ತದೆ. ಮಧ್ಯವರ್ತಿಗಳಿಗೆ APMC ಮಾರುಕಟ್ಟೆ ಮಾಡಿರೋಂಥದ್ದೇ ರೈತರು ನೇರವಾಗಿ ಸರ್ಕಾರ ಕೊಡುವಂಥ ಏನು ದುಡ್ಡಿದೆ ನಿಗದಿ ಮಾಡಿರೋಂಥದ್ದನ್ನ ವಾಪಸ್ ತಗೊಳ್ಳೋದು ಅವ್ರಿಗೆ ಕೊಡ್ಸೋಕ್ಕೋಸ್ಕರ ಈ APMCನ ಮಾಡಿರೋದು. ಮಧ್ಯವರ್ತಿಗಳಿಗೆ ದಯವಿಟ್ಟು ನಮಗೆ ಈಗ ಭತ್ತ ಬರೀ 50 ಜನ ನೋಂದಣಿ ಮಾಡ್ತಿರೋದು.
ನನ್ನ ಪ್ರಕಾರ ಸಾವಿರಾರು ಜನ ಭತ್ತ ಬೆಳೀತಾರೆ. ನಾಳೆ ನಾಟಿ ಮಾಡ್ತಾರಲ್ಲ ಇದೆಲ್ಲ ಹೇಳಿ. ಅದರಿಂದ ನೀವು 1800ರಿಂದ 2200 ರೂಪಾಯಿ ಕೊಟ್ಟು ಇಲ್ಲಿ ದಲ್ಲಾಳಿಗಳಲ್ಲಿ ಜಾಸ್ತಿ ದುಡ್ಡಿಗೆ ಕೊಡ್ತಾರೆ. ಅದರಿಂದ ನಿಮಗೆ ಹೋಗಿರೋದು ಇವಾಗ ಖರೀದಿ ಕೇಂದ್ರ ಓಪನ್ ಇದೆ. ನಾವು ಮುಂಚೆಯಿಂದಲೂ ಸರ್ಕಾರ ಮಾಡಿದಲ್ಲಿ ಹೇಗ ಖರೀದಿ ಕೇಂದ್ರ ಓಪನ್ ಮಾಡಿ ಡೈರೆಕ್ಟ್ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ನಾವು ಪ್ರಸ್ತಾಪ ಮಾಡಿದ್ವಿ. ಮತ್ತೆ ಏನು DCO ಮೂಲಕನೂ ಇದನ್ನ ಚರ್ಚೆ ಮಾಡಿದ್ವಿ. ಇದನ್ನ ನಾವು ನನ್ನ ಪ್ರಕಾರ ಈ ಸಮಸ್ಯೆಗೆ ಏನಾಗಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ APMC ಇಷ್ಟು ಎರಡು ಡಿಪಾರ್ಟ್ಮೆಂಟ್ ಪರಿಹಾರ ಕೊಡ್ಬೋದು. ಏಕೆಂದ್ರೆ ನಮಗೆ ಫ್ರೂಟ್ಸ್ ಬೋರ್ಡಲ್ಲಿ ಕ್ರಾಪ್ ಸರ್ವೆ ಮಾಡಿದಾಗ ಅಲ್ಲಿ ನೀವು ಹೇಳಿದ್ರಿ ನಾನು ಹೆಂಗ್ ಹಾಕೊಂಡಿರ್ತೀನಿ, ನಾನು RTC ಕೊಡ್ತೀನಿ, ನಾನು ಭತ್ತನೇ ಬೆಳೆದಿರ್ತಿಲ್ಲ, ವೆರಿಫಿಕೇಶನ್ ಇಲ್ಲೂ ಆಯ್ತಲ್ಲ, ನಾನು ಭತ್ತ ಬೆಳೆ RTC ಕೊಡ್ತಾರೆ ಸಾಕು, ಇಲ್ಲಿ ನೋಂದಣಿ ಮಾಡಿರ್ತೀನಿ, ಮಧ್ಯವರ್ತಿಗಳು ನಿಮ್ಮ RTC ಇಸ್ಕೊಂಡು ಭತ್ತನೂ ರಾಗಿನ ನಿಮ್ಮ ಹೋಗ್ತಾರೆ. ಅದಾಗಬಾರ್ದು ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ನಾವು ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಕ್ ಸಾಧ್ಯ ಇದೆ. ಆಟೋಮೆಟಿಕ್ ಆಗಿ ಪ್ರತಿಯೊಂದು RTC ಆಧಾರ್ ಕನೆಕ್ಟ್ ಆಗಿದೆ. ಆಧಾರ್ ಕನೆಕ್ಟ್ ಆಗಿರೋದು ಯಾವ ಬೆಳೀತಾರೆ ಅಲ್ಲಿಂದ ವೆರಿಫಿಕೇಶನ್ ನೀವು ಭತ್ತ ಬೆಳೆದವರಿಂದ ಯಾರಾದ್ರೂ ಬಂದಿದ್ರೆ ಭತ್ತ ಬೆಳೆದವರು ಅನ್ನೋದನ್ನ ಆ ವೆರಿಫಿಕೇಶನ್ ಸಿಕ್ಕಿದ್ರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡ್ಬೋದು. ನೀವು ಇಲ್ಲಪ್ಪ ಇಲ್ಲಿ ರಿಜೆಕ್ಟ್ ಮಾಡಿ ಬೇರೆ ಕಡೆ ಅದೊಂದು ಮತ್ತೆ ಮಧ್ಯವರ್ತಿಗಳನ್ನ ಹೋಲ್ಸೇಲ್ ಮುಂದಿನ ವರ್ಷ ಬಂದ್ಬಿಟ್ಟು ಪುನಃ ಇದೇ ಕಥೆ ಮಾಡೋದು ಬೇಡ. ಈ ತರ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದು ಮಧ್ಯವರ್ತಿಗಳ ಮೂಲಕನೇ ಯಾಕಂದ್ರೆ ಈಗ 50 ಕ್ವಿಂಟಲ್ ಭತ್ತ ತಗೊಂಡು ಬಿಟ್ರೆ 2800 ರೈತರು 50 ಜನ ಮತ್ತೆ 2800 ಜನ ವಿವಿಧ ರಾಗಿ ಜಾಸ್ತಿ ಬೆಳೀತಾರೆ ಮಕ್ಕಳ ತಾಲೂಕಲ್ಲಿ. ವಿಷಯ ಎಲ್ಲ ಎಲ್ಲೋ ಇದೆ. ನೀವು ಒಂಚೂರು ಪ್ರೊಆಕ್ಟಿವ್ ಆಗಿ ತೊಂದರೆ ತಗೋತೀನಿ, ನಾನು ನಾವು ಆಫೀಸಲ್ಲಿ ಕೂತಿರ್ತೀನಿ ಅಂತ ಬೇಡ. ಮತ್ತೆ ಸುತ್ತು ಎಲ್ಲರೂ ಹೇಳ್ತವ್ರೆ ನಾನು ಗೊತ್ತಾ ನೋಡಿ ಒಳ್ಳೆ ನಿಮಗೆ ಯಾರು ನಷ್ಟ ಒಳ್ಳೆ APMC ನಿಮ್ಮ ಸಂಸ್ಥೆಯಲ್ಲಿ ನೀವು ಬೆಳೆಸಬೇಕಾದ ಜವಾಬ್ದಾರಿ. ಅದ್ರ ಜೊತೆಗೆ ಎಲ್ಲರೂ ರೈತರು ಎಲ್ಲ ಕೇಳುವಂಥದ್ದು ಸೌಲಭ್ಯವನ್ನು ಮಾಡ್ಕೊಡಿ ಅಂತ. ಅದಕ್ಕೆ ಗಮನ ಹರಿಸಿ ಏನು ಮಾಡ್ಕೋಬೇಕು ಮಾಡಿ ಶೆಲ್ಟರ್ ಹಾಕಿ ಎಲ್ಲಾದ್ರೂ ಹೆಸರು ತುಂಬ್ತಾರೆ. ಆಫೀಸಲ್ಲಿ ನವಿದಲ್ಲಿ ಇದ್ದಿದ್ರೆ ಆರಾಮಾಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಮತ್ತೆ ರೈತರಿಗೆ ಸ್ಪಂದಿಸಿ. ನೀವು ಬರೀ ಆಫೀಸಲ್ಲಿ ಕೂತ್ಕೊಳ್ಳೋದಲ್ಲ, ಎಲ್ಲ APMC ಎಲ್ಲ ಕಡೆ ನಡೀತಾ ಇದೆಯಾ ಇಲ್ವಾ ಮಾಡಿಸಿ. ಬರೀ ಇನ್ನೊಂದು ತಿಂಗಳಲ್ಲಿ ನೀವು ಎಲ್ಲ ರೆಡಿ ಮಾಡ್ತಾರೆ. ಒಂದು ವರ್ಷ ಆದ್ಮೇಲೆ ನೀವು ಇದೇ ಕಥೆ ಹೇಳ್ತಾರೆ, ನಾನು ಹೇಳ್ತೀನಿ, ನೀವು ಅದೇ ಹೇಳ್ತೀನಿ, ಪುನಃ ಇನ್ನೊಂದು ವರ್ಷ ಹೋಗ್ತೀವಿ ಅಷ್ಟೇ. ಅದನ್ನ ಆ ಥರ ಅವಕಾಶ ಮಾಡ್ಕೊಳ್ಬಿಟ್ಟು ಬೇಗ ಏನೇನಿದೆ ಕೆಲಸ ಸರಿಪಡಿಸಿ ರೈತರಿಗೆ ಅನುಕೂಲ ಹಾಗೆ ನೀವು ನಾವು ಎಲ್ಲರೂ ಸಂಬಳ ಕೊಟ್ಟಿದ್ದು ಹೋಗ್ಬಿಟ್ಟಿರೋದು ತೆಗೆ ನಾವು ಇಲ್ಲ ಅಂದರೆ ನಮ್ಗೆ ಏನು ಸಂಬಳ ಇಲ್ಲ. ದಯವಿಟ್ಟು ಜನರಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಮಸ್ಕಾರ.